ಪಬ್ಲಿಕ್ ನ್ಯೂಸ್ 6 ಚಾನೆಲ್ಗೆ ಸ್ವಾಗತ. ನಾನು ಅಮೃತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನಿಜಕ್ಕೂ ಹದಗೆಟ್ಟಿದೆಯಾ? ಕಾನೂನು ಸುವ್ಯವಸ್ಥೆಯನ್ನ ನಡೆಸಬೇಕಾದವರು ನಿದ್ರೆ ಮಾಡ್ತಿದ್ದಾರಾ ಎನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕಾದಂಥ ಪೊಲೀಸ್ ಇಲಾಖೆಯವರಿಗೆ ತೊಂದರೆ ಆಗ್ತಾ ಇದೆಯಾ? ಸದ್ಯಕ್ಕೆ PSI ಪರಿಸ್ಥಿತಿಯೇ ಹೀಗಾದ್ರೆ ಜನಸಾಮಾನ್ಯರ ಗತಿಯೇನು ಅನ್ನೋದು ಇದೀಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಯಾಕಂತ ಹೇಳಿದ್ರೆ ಮೊನ್ನೆಯಷ್ಟೇ ವರ್ಗಾವಣೆಗೊಂಡಿದ್ದ PSI ಪರಶುರಾಮ್ ಹಠಾತ್ ಸಾವು ಇದೀಗ ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಜ್ಯದಲ್ಲಿ PSI ಒಬ್ಬರ ಹಠಾತ್ ಹೃದಯಾಘಾತದ ಸುದ್ದಿ ಮಿಂಚಿನಂತೆ ಸಂಚಾರವನ್ನು ಮಾಡ್ತಾ ಇದ್ದು, ಇದು ಸಾಮಾನ್ಯ ಸಾವಲ್ಲ, ಸರ್ಕಾರದ ಒತ್ತಡದಿಂದ ಆದ ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಯಾದಗಿರಿ ನಗರದ ಠಾಣೆಯಲ್ಲಿ PSI ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಪರಶುರಾಮ್ ಹಠಾತ್ ಸಾವನ್ನಪ್ಪಿರೋದು ನಿಜಕ್ಕೂ ಈ ಒಂದು ಸುದ್ದಿ ಆಘಾತಕಾರವಾಗಿದೆ. ನಿಜಕ್ಕೂ ಈ ಸುದ್ದಿ ಆಘಾತಕಾರಿಯಾಗಿದೆ. ಇವರ ನಿಧನದ ಬಳಿಕ ಪತ್ನಿ ಶ್ವೇತಾ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಮಗನ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ 30 ರಿಂದ 40 ಲಕ್ಷ ಹಣ ಕೇಳಿದ್ದಾರೆ. ಸಾಕಷ್ಟು ಬಾರಿ ಹಣ ಕೇಳ್ತಾ ಇರೋ ಬಗ್ಗೆ ನನಗೆ ಹೇಳಿದ್ದಾರೆ. MLA ಹಾಗೂ MLA ಮಗ ಹಣ ಕೇಳಿದ್ದಾರೆ. ಅವರ ಇಬ್ಬರನ್ನೂ ಕರೆಸಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಅವರ ಪತ್ನಿ ಕೊಟ್ಟಿರುವಂತಹ ಅಂದ್ರೆ ಶ್ವೇತಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ, ಇದು ನಿಜಕ್ಕೂ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಓರ್ವ ಪೊಲೀಸ್ ಅಧಿಕಾರಿ ಆದ್ರೂ ಖಾಕಿ ಧರಿಸಿದವರಿಗೆ ಸಪೋರ್ಟ್ ಮಾಡ್ತಾ ಇಲ್ವಾ? ಯಾರು MLAಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಅವ್ರು ದುಡ್ಡು ಕೊಡ್ತಾರೆ, ಆದ್ರೂ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಎಷ್ಟು ದುಡ್ಡು ಕೊಟ್ಟು MLAಗಳನ್ನ ಸಾಕ್ತೀರಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಕಾನೂನು ನಿಜಕ್ಕೂ ಈ ರೀತಿಯಾದ ಸುಲಭವಾಗ್ಬಿಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬಂದೊದಗಿರುವಂತಹ. ಇನ್ನು PSI ಪರಶುರಾಮ್ ಅವರು ಸೈಬರ್ ಕ್ರೈಮ್ PSI ಆಗಿ ವರ್ಗಾವಣೆಗೊಂಡಿದ್ರು. ಮೊನ್ನೆ ನಗರ ಠಾಣೆಯಲ್ಲಿ ಬೀಳ್ಕೊಡುಗೆಯನ್ನು ಕೂಡ ಪಡೆದಿದ್ರು. ನಿನ್ನೆ ಸಂಜೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. PSI ಪರಶುರಾಮ್ ಸಾವಿನ ಸುತ್ತ ಅನುಮಾನಗಳು ಶುರುವಾಗಿದ್ದು, ಯಾದಗಿರಿ ನಗರದ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿವೆ. ನಗರದ ಖಾಸಗಿ ಆಸ್ಪತ್ರೆ ಬಳಿ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇತ್ತು. ಈ ವೇಳೆ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಯಾದಗಿರಿ ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ನೆಟ್ಟಿದ್ದು, ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಲೇಬೇಕು ಅಂತ ದಲಿತ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪರಶುರಾಮ್ ಸಾವಿಗೆ ಸ್ಥಳೀಯ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಸನ್ನಿಗೌಡರೇ ಕಾರಣ ಅಂತ ಕುಟುಂಬಸ್ಥರು ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಪೋಸ್ಟಿಂಗ್ ಆಗಿ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬೇಡಿಕೆಯನ್ನ ಇಟ್ಟಿದ್ರು. ಇದೀಗ ನಿಯಮ ಬಾಹಿರವಾಗಿ ಅವರನ್ನು ವರ್ಗಾವಣೆ ಮಾಡಿದ್ರಿಂದ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು. ಭಾರಿ ಒತ್ತಡದಿಂದ ಅವರಿಗೆ ಹೃದಯಾಘಾತವಾಗಿದೆ. ಯಾದಗಿರಿ ಶಾಸಕರಿಗೆ ಹಣದ ಆಸೆ ಬಹಳಷ್ಟಿದೆ. ಪರಶುರಾಮ್ ಅವರ ಜಾಗಕ್ಕೆ ಬೇರೊಬ್ಬರು ಬಂದರೂ ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ. ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಅಂತ ಮಾವ ವೆಂಕಟಸ್ವಾಮಿ ಮತ್ತು ಪತ್ನಿ ಶ್ವೇತಾ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಗೃಹ ಸಚಿವರು ಈ ಬಗ್ಗೆ ಏನ್ ಹೇಳ್ತಾರೆ? ಹಾಗಾದ್ರೆ ಈ ಬಗ್ಗೆ ಗೃಹ ಸಚಿವರ ಉತ್ತರ ಹೇಗಿರುತ್ತೆ ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಪರಶುರಾಮ್ ಅವರು PSI ಹುದ್ದೆ ಪಡೆಯೋದಕ್ಕೆ 30 ಲಕ್ಷ ರೂಪಾಯಿ ನೀಡಿದ್ರು. ಈ ಹುದ್ದೆ ಪಡೆಯಲು ಬಹಳ ಸಾಲ ಮಾಡಿದ್ರು. ಈಗ ಮತ್ತೆ ನಿಯಮ ಬಾಹಿರವಾಗಿ 1 ವರ್ಷ ಪೂರೈಸುವ ಮುನ್ನವೇ ಅವರನ್ನ ಯಾದಗಿರಿಯ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಮಾಡಿದ್ರಿಂದ ಖಿನ್ನತೆಗೆ ಜಾರಿದ್ರು. ಈ ಕಾರಣದಿಂದವೇ ಹೃದಯಾಘಾತವಾಗಿ ಮೃತಪಟ್ಟಿರಬಹುದು ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇನ್ನು ಯಾದಗಿರಿ PSI ಅನುಮಾನಾಸ್ಪದ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅವರ ಪುತ್ರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದ್ದು, ರಸ್ತೆ ತಡೆಯನ್ನ ಕೂಡ ನಡೆಸಲಾಯಿತು. ಯಾದಗಿರಿ ನಗರ ಠಾಣೆ PSI ಪರಶುರಾಮ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಆದರೆ ಕುಟುಂಬಸ್ಥರು ಇದು ಸಹಜ ಸಾವಲ್ಲ, ಅನುಮಾನಾಸ್ಪದ ಸಾವು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಲೇಬೇಕು ಅಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೆಸಿದ್ರು. ಯಾದಗಿರಿ ಶಾಸಕ ಹಾಗೂ ಅವರ ಪುತ್ರನ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು. ಯಾದಗಿರಿ ನಗರ ಠಾಣೆಯಲ್ಲಿ ಮುಂದುವರಿಯೋದಕ್ಕೆ 30 ಲಕ್ಷ ನೀಡಬೇಕು ಅಂತ ಶಾಸಕ ಹಾಗೂ ಅವರ ಪುತ್ರ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗಾಗಲೇ ಸದ್ಯಕ್ಕೆ ಆಡಳಿತಾರೂಢ ಒಂದು ಪಕ್ಷ ಏನಿದೆ, ಈ ಪಕ್ಷದ ಮೇಲೆ ಹಲವಾರು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಎಲ್ಲದಕ್ಕಿಂತ ಮೀರಿಸುವಂತಹ ಅತಿ ದೊಡ್ಡ ಆರೋಪ. ಯಾಕಂತ ಹೇಳಿದ್ರೆ ನ್ಯಾಯ ಕೊಡಿಸುವಂತಹ ಪೊಲೀಸರಿಗೆ ಹಾಗಾದ್ರೆ ಸೂಕ್ತ ರಕ್ಷಣೆ ಇಲ್ವಾ? ಲಂಚವನ್ನ ಎಲ್ಲೆಡೆ ಕೊಡ್ಲೇಬೇಕಾ? ಗೃಹ ಮಂತ್ರಿಗಳು, ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕಾನೂನು ಸುವ್ಯವಸ್ಥೆಯನ್ನ ಯಾರ ಕೈಲಿದೆ? ಹಾಗಾದ್ರೆ ಈ ಹಲವಾರು ಪ್ರಶ್ನೆಗಳು ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದ್ದು, ಮುಂದೆ ಯಾವ ರೀತಿ ತನಿಖೆ ನಡೆಯುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾದ್ ನೋಡೋಣ. ಎಫ್ಐಆರ್ ಮಾಡ್ರಿ, ತನಿಖೆ ಮಾಡ್ರಿ ಮೇಡಮ್, ತನಿಖೆ
ಅವರೆಲ್ಲಿದ್ದಾರೆ? ನೀವಿದ್ದೀರಾ? ಯಾವ ತರ ಹೇಳಿಕೆ ಕೊಡ್ತಾರೆ ನೀವಿದ್ದೀರಾ? ಅವರೆಲ್ಲಿದ್ದಾರೆ ಮೇಡಮ್? ಇರ್ಬೇಕು ಬೇಡಬೇಕು ಅನ್ನೋದು ನಾವು ಡಿಸಿಷನ್ ತಗೋತೀವಿ. ನೀವ್ ಡಿಸಿಷನ್ ಅಲ್ಲ ಮೇಡಮ್, ಅದು ನಾವು ಕೇಳ್ತೀವಿ. ಅವ್ರು ರೀಸನ್ ಇದಾರೆ, ಅವ್ರ ಡೆತ್ಗೆ ಅವ್ರ ರೀಸನ್ ಇದಾರೆ. ಇಲ್ಲ ಕರ್ಸ್ರಿ, ನೀವು ಕರ್ಸ್ರಿ. ಇಷ್ಟು ದೊಡ್ಡ ಆಫೀಸರ್ ಇದಾರೆ, ಅವ್ರೆಲ್ಲಿದ್ದಾರೆ? ಇದ್ರು ಇಷ್ಟೊತ್ತು ಎಲ್ಲಿದ್ದಾರೆ ಮೇಡಮ್? ನಾನ್ ನೋಡ್ಲೇ ಇಲ್ಲಲ್ಲ. ನಾವ್ರೆ ಕರ್ಕೊಂಡ್ ಬಂದೇವ. ಅವರೇ ಎಲ್ಲ ಮಾಡಿ ಆಯ್ತು ಕರ್ಸ್ರಿ, ಕರ್ಸ್ರಿ. ಅವ್ರು ಒಪ್ಕೋಬೇಕು, ಅವ್ರು ತಪ್ಪು ಒಪ್ಕೋಬೇಕು. ಅವರೇ ಸುನೀಲ್ ಮಂಜುನಾಥ್ ಕೂಡ ಬಂದಿದ್ರು. MLA ಕರ್ಸಿ ಮೇಡಮ್. ಅಲ್ಲಿ ತರ ಎಲ್ಲಿ ಹೋಗೋದು ಇಲ್ಲ, ಎಲ್ಲಿ ಹೋಗೋದಿಲ್ಲ. ಆ ಹಾಸ್ಪಿಟಲ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಆಗಿ. ಪರಶುರಾಮ್ ಸರ್ ಸಲಗ ನಾವು ಹೋರಾಟ ಮಾಡ್ತೀವಿ. ಅವ್ರು ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ, ಅವ್ರ ಸಲಗ ನಾವು ಹೋರಾಟ ಮಾಡ್ತೀವಿ. ಭಾಷಾ ಅಣ್ಣನ್ ಕರೀರಿ, ಭಾಷಾ ಅಣ್ಣನ್ ಕರೀರಿ. ಅವ್ರು ಹೇಳ್ತಾರೆ ಎಷ್ಟು ಕೆಲಸ ಮಾಡಿದಾರೆ ಅವ್ರು ಹೇಳ್ತಾರೆ. ಎಲ್ಲ ಸ್ಟಾಪ್ ಒಳಕತ್ತಾರಮ್ಮ. ಇದ್ರು ನಿಮ್ ಸರ್ ಹೇಳಿ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ. ಹೆಂಗ್ ಕೆಲ್ಸ ಮಾಡಿದ್ರು? ಅಲ್ಲಿ ಹೋಗ್ರಿ, ಹಾಸ್ಪಿಟಲ್ ಬೆಲ್ಲ ಹೋಗ್ರಣ್ಣ. ಹಗಲು ರಾತ್ರಿ ತಿರುಗಿಲ್ವಾ? ಡ್ಯೂಟಿಗೋಸ್ಕರ ತಿರುಗಿದ್ರೆ ಇಲ್ವಾ? ಒಂದ್ ತಪ್ಪು ಮಾಡಿದ್ರ ಅಣ್ಣ? ಅಣ್ಣ ನೀವ್ ಹೇಳಿ, ಒಂದ್ ತಪ್ಪು ಮಾಡಿದ್ರ? ಯಾಕೆ ತೆಗೆದ್ರು? ಮತ್ತೆ ಹೈರಾಣ ಆಗ್ತಾರ ಅವ್ರು. ಯಾಕೆ ತೆಗೆದ್ರು ಅಣ್ಣ? ಕೇಳಿ ಅಣ್ಣ, ನೀವ್ ಕೇಳಿ ಅಣ್ಣ, ಯಾಕೆ ತೆಗೆದ್ರು ಕೇಳಿ. ದುಡ್ಡು ತಿಂತಾರೆ ಅಣ್ಣ ಇವರು. ನೀವ್ ನೋಡ್ತಿದ್ರಣ್ಣ, ವರುಣ್ ಹೆಂಗ್ ಮಾಡ್ಕೊಡ್ತಿದ್ದ? ಪಪ್ಪ ಪಪ್ಪ ಅಂತ ಓಡಿ ಬರ್ತಿದ್ಲು. ನನ್ ವರುಣ್ ಏನ್ ಹೇಳಿ ಈಗ? ನನ್ ವರುಣ್ ಏನ್ ಹೇಳಿ? ಹೇಳಿ ಅಣ್ಣ ನೀವು. ಸಮಾಧಾನ ಮಾಡಿ ಎಂತಾಗುತ್ತೆ ಸರ್? ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಹೆಂಗ? ಅದು ಅನ್ಎಕ್ಸ್ಪೆಕ್ಟೆಡ್, ನಾವು ಯೋಚನೆ ಮಾಡಕ್ಕಾಗಲ್ಲ. ನಿಮ್ಗೆ ಸ್ಟೇಜ್ ಬಂದಿದೆ, ಅವ್ರ ಏಜ್, ನನ್ನ ಏಜ್.